ಹಂಗೆ ತಿರ್ಕೋ ಆ ಕಡೆಗೆ ನೋಡೋಣ ಹೇಳ್ತೀರಿ. ನೋಡಿ ಹೊಂಟಾಯ್ತು, ಅಲ್ಲೆಲ್ಲ ಇದ್ನಪ್ಪ, ಅಲ್ಲೆಲ್ಲ ಇದ್ನ, ಅಲ್ಲಿದೆ ನೋಡಿ ಮಧ್ಯದಲ್ಲಿ ಇದ್ದಾನಲ್ಲ, ತಾತ ತಾತ ಅಂತಿದ್ದ. ಇವಾಗ ನೀನು ತಾತ ಅಂದ್ರೆ ಬರ್ಸ್ಬಿಡ್ತೀನಿ ಹಂಗೆ ಅಷ್ಟೇ. ಇವಾಗ ನಿನ್ನ ತಮ್ಮನ ಥರ ಆಗವನು. ಇವಾಗ ಟೈಮ್ ಲೆಕ್ಕ ಹಾಕೊಳ್ಳಿ, 2000 ಕರೋನಾ ಇದನ್ನೇ ಮುಂದೆ ಆಗಿತ್ತೇನಲ್ಲ. ಹಾಂ, ಅಯ್ಯೋ ಕರೆಕ್ಟು ಅದ್ರದ್ದು ಕತೆ. 19 ಹೌದು. ನನಗೆ ಪಾಪ ನಮಗೆ ರಾಜ್ಕುಮಾರ್ ಸ್ಕೀನು ಹೊಸಬ್ರೆ, ನಮ್ಮ ಹೊಯ್ಸಳವರು ಹೊಸಬ್ರೆ. ಈ ರಂಗ ಓಕೆ, ನಾವೆಲ್ಲ ರಂಗದವ್ರೆ. ಇದಕ್ಕೆ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ, ಪುನೀತ್ ಸಾರ್ದು. ಅದನ್ನ ಈ ಸಮುದ್ರ ಹೆಂಗೆ ಸೇರ್ಸೋದು ನಾವೀಗ? ಆ ವಿಚಾರಕ್ಕೆ ನೋಡಿ, ನಾವು ಬೇಕಾದ್ರೆ ಒಂದು ಸಣ್ಣದಾಗಿ ಹೇಳ್ಬೋದು ಅಂತಂದ್ರೆ, ಅಪ್ಪು ಸರ್ ಒಂದು ದಿವಸ ನಂಗೆ ಫೋನ್ ಮಾಡಿದ್ರು. ಅವಾಗ ಜೇಮ್ಸ್ ಶೂಟಿಂಗಲ್ಲಿದ್ದೆ. ಅದು ಮೋಸ್ಟ್ಲಿ ನನಗೆ 27-26 ಇರಬೇಕು. ಯಾವುದೋ ಊರಿಗೆ ಹೋಗ್ತಿದ್ದೆ. 26, ಹಾಂ ಹೌದು 26, ಶಿವಮೊಗ್ಗಲ್ಲಿ ಹೋಗ್ತಿದ್ದೆ. ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಲ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ಒಪ್ಪಿಸಿ ಎಲ್ಲ ಹೇಳಿ, ಇದು ಈ ಥರದ್ದೊಂದು ಇದೆ, ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ. ಅಪ್ಪು ಸರ್ ಈ ಸಿನಿಮಾ ನೋಡಿದ್ದಾರೆ, ಅವ್ರ ಆಶೀರ್ವಾದ ನಿಜವಾಗ್ಲೂ. ಫಸ್ಟ್ ನನಗೆ ಅದೇ, ಅವ್ರು ನೋಡಿದ್ದಾರೆ ಆ ಸಿನಿಮಾ ನೋಡಿ. ನಮಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿದ್ದು, ಮಕ್ಕಳ ಸಿನಿಮಾನು ದೊಡ್ಡವ್ರ ಸಿನಿಮಾ ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ. ಆಮೇಲೆ ನಮ್ಗೆ ಏನು ಹೇಳಿ ಅಂತಂದರು, ಈ ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು, ಅದನ್ನು ಬಿಡಬೇಡಿ. ಜಗತ್ತಿನಲ್ಲಿ ಏನು ಬೇಕಾದ್ರೆ ಕದಿಬೋದು, ಆಸ್ತಿ ಕದಿಬೋದು, ಅಂತಸ್ತು ಕದ್ಬಿಡ್ಬೋದು, ಬಟ್ಟೆ ಕದಿಬೋದು, ವಜ್ರ, ಇದು ಎಲ್ಲ ವಿದ್ಯೆ ಮಾತ್ರ ಯಾರೂ ಕದಿಯೋಕ್ಕಾಗಲ್ಲ. ಅದು ನಿಮ್ಮೊಂದಿಗೆ ಸದಾ ಇರಲಿ ಅನ್ನೋ ಒಂದು ಇದೆ ಸರ್. ಮಕ್ಕಳಿಗೊಂದು ಅವನು ಯಾವುದೋ ಒಂದು ಹೊಂದಿರ್ತಾನೆ, ನೀನು ಕಾರ್ ಕೊಡ್ತೀನಿ, ನಿಂಗೆ ನಿನ್ನ ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು, ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳೋ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾರೆ. ಇವೊಂದು ಉದ್ದೇಶ ಬೇರೆ ಆಗಿರುತ್ತೆ, ನಮ್ಮ ತಾತನ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ಬೇಕು ಅಂತ. ಅದು ಬೇರೆ ಥರ ಆಗುತ್ತೆ. ಕುಣಿಸ್ಕೊಂಡು ಹೋಗ್ತಾನೆ, ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಅಂತ. ಕಾರಲ್ಲಿ ಕುಣಿಸ್ಕೊಂಡು ಹೋಗ್ತಾನೆ, ನನಗೆ ಮೆರವಣಿಗೆ ಮಾಡಿಸ್ತಾನೆ, ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ. ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು. ಆ ಥರದೊಂದು ಮೆರವಣಿಗೆ ಆಗುತ್ತೆ, ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆ. ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪ್ಪು ಸರ್ ಅವಾಗ ಕೇಳಿದಾಗ, ಹೌದು ಹಾಂ ಸರಿ ಆಯ್ತು, ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿದ್ರು. ಭರತ್ ಸರ್ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು. ಯಾಕಂದರೆ ಅವರು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು 5ನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ. 26ಕ್ಕೆ ಮಾತಾಡಿ 29ಕ್ಕೆ ಹಂಗಾಗುತ್ತೆ. ನಾನು ಸರ್ 5ನೇ ತಾರೀಕು ಇಲ್ಲ 6ನೇ ತಾರೀಕು ಮಾಡ್ತೀನಿ ಅಂತಂದೆ. ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತ ಅಂದ್ಕೊಂಡ್ವಿ. ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ. ಇನ್ನೊಂದು ಅದೇ ಅವ್ರ ಮನೆಯೇ ಒಂಥರ ಸಮುದ್ರ ಅಲ್ವಾ, ಇನ್ನೊಂದು ಸಮುದ್ರ. ರಾಘಣ್ಣವರು ಪಾತ್ರ ಮತ್ತೆ ಚೇಂಜ್ ಮಾಡ್ಕೊಂಡ್ರು, ಯಾಕಂದರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ಥರ ಏನೋ ಮಾಡಬೇಕು ಅಂತ ಚೇಂಜ್ ಮಾಡ್ಕೊಂಡು ಹೇಳಿದ್ರು. ಇನ್ನೊಂದು ಸಮುದ್ರ ಸೇರಿಕೊಂಡು, ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು. ಯಾವುದಾದ್ರು ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗಿನ್ನೂ ಭಾಳ